ಕುಂದಾನಗರಿ ಬೆಳಗಾವಿಯಲ್ಲಿ ರೌಡಿ ಶೀಟರ್ಗಳ ಮನೆಯ ಮೇಲೆ ರೌಡಿ ನಿಗ್ರಹ ದಳ ದಿಢೀರ್ ದಾಳಿ ನಡೆಸಿ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಂಡಿದೆ. ನಗರದ 4 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಹುಲಿ ಉಗುರು, 3 ತಲ್ವಾರ್, 1 ಕೊಯ್ತಾ, 1 ಕುಡುಗೋಲು ಹಾಗೂ 1 ಕತ್ತಿ ಪತ್ತೆಯಾಗಿವೆ. ಗೌರಂಗ್ ಗಂಜಿ 33 ವರ್ಷ ಎಂಬಾತನ ಮನೆಯಲ್ಲಿ ಹುಲಿ ಉಗುರು ಹಾಗೂ 3 ತಲ್ವಾರ್ ಪತ್ತೆಯಾಗಿವೆ. ಶ್ರೀಧರ್ ಗೆಂಜಿ 31 ವರ್ಷ ಮನೆಯಲ್ಲಿ 1 ಕುಡುಗೋಲು, ಶ್ರವಣ್ ಸಿರ್ವಕರ್ 32 ವರ್ಷ ಮನೆಯಲ್ಲಿ 1 ಕೊಯ್ತಾ ಮತ್ತು ಹಸನ್ ಸಾಬ್ ಮುಲ್ಲಾ ಮನೆಯಲ್ಲಿ 1 ತಲ್ವಾರ್ ಪತ್ತೆಯಾಗಿದೆ. ಈ ರೌಡಿ ಶೀಟರ್ಗಳ ವಿರುದ್ಧ ಮಾರ್ಕೆಟ್, ತಿಲಕವಾಡಿ ಹಾಗೂ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ ಹಲವು ಪ್ರಕರಣಗಳು ದಾಖಲಾಗಿವೆ. ಆರೋಪಿಗಳ ವಿರುದ್ಧ ಇಂಡಿಯನ್ ಆರ್ಮ್ ಆಕ್ಟ್ 1959 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಬಂಧಿತ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಠಾಣೆ ಜಾಮೀನು ಮೇಲೆ ಬಿಡುಗಡೆಗೊಳಿಸಿದ್ದಾರೆ. ನಮ್ಮದು ಹೊಸ ಆ್ಯಂಟಿ ರೌಡಿ ಸ್ಕ್ವಾಡ್ ರಚನೆ ಮಾಡಲಿಕ್ಕೆ ನಮಗೆ ನಮ್ಮ ಚೀಫ್ ಆಫೀಸಿಂದ ಆದೇಶ ಬಂದಿತ್ತು. ಅದರ ಪ್ರಕಾರ ಪ್ರತಿಯೊಂದು ಸ್ಟೇಷನ್ನಲ್ಲಿ PSI ಲಾ ಆ್ಯಂಡ್ ಆರ್ಡರ್ ಮತ್ತು ಸಿಬ್ಬಂದಿ ಸೇರಿಕೊಂಡು ಒಂದು ಆ್ಯಂಟಿ ರೌಡಿ ಸ್ಕ್ವಾಡ್ ರಚನೆ ಮಾಡಲಾಗಿದೆ. ಒಂದು ವಾರ ಮುಂಚೆ ಒಂದೇ ದಿನ ನಮ್ಮದು ಪ್ರತಿಯೊಂದು ಸ್ಟೇಷನ್ ಲಿಮಿಟ್ನಲ್ಲಿ ಯಾರ್ಯಾರು ರೌಡಿ ಇದ್ದಾರೆ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗಳು, PSIಗಳು ಎಲ್ಲ ಚೆಕಿಂಗ್ ಮಾಡಿದ್ದಾರೆ. ಒಂದೇ ದಿನದಲ್ಲಿ ನಾವು 5 ಆರ್ಮ್ಸ್ ಆ್ಯಕ್ಟ್ದು ಕೇಸಸ್ ಮಾಡಿದ್ದೀವಿ. ಯಾರ ಮನೆಗೆ ನಾವು ಸರ್ಚ್ ಮಾಡಿದ್ದೀವಿ ಅವರು ಏನು ನಾರ್ಮಲ್ ಸಿಟಿಜನ್ಸ್ ಇರಲಿಲ್ಲ. ಆ ಎಲ್ಲ ರೌಡಿಗಳು ಇದ್ದರು, ಆ್ಯಕ್ಟಿವ್ ರೌಡಿಗಳು ಇದ್ದರು. ಅವ್ರ ಮೇಲೆ ಇತ್ತೀಚೆಗೆ ಕೇಸ್ ಆಗಿದ್ದವರು ಇದ್ದರು. ಉದ್ದೇಶ ಏನಿದೆ ಅಂದರೆ ಆ್ಯಂಟಿ ರೌಡಿ ಸ್ಕ್ವಾಡ್ದು ಈ ರೌಡಿಗಳ ಮೇಲೆ ನಿಗಾ ವಹಿಸಬೇಕು. ಅವರಿಗೆ ಒಂದು ನೆನಪು ಇರಬೇಕು ಕಿ ಪೊಲೀಸ್ ಅವರಿಗೆ ನೋಡ್ಕೋತಾ ಇದ್ದಾರೆ, ವಾಚ್ ಮಾಡ್ತಾಯಿದ್ದಾರೆ ಅವರಿಗೆ. ಮತ್ತು 5 ಅದರಲ್ಲಿ ಒಂದು ಮೋಟರ್ ಸೈಕಲ್ ಒಳಗಡೆ ಒಂದು ಸೈಕಲ್ದು ಚೇನ್, ಒಂದು ಚಾಕು, ತಲ್ವಾರ್ ಏನೇನು ಸಿಕ್ಕಿದೆ. ಅದು ಹುಲಿ ಉಂಗುರು ಕೂಡ ಸಿಕ್ಕಿದೆ. ಸೊ ಬರೋ ದಿನಗಳಲ್ಲಿ ಕೂಡ ಈ ಚಟುವಟಿಕೆ ಜಾರು ಇರುತ್ತೆ. ಯಾವುದೇ ರೌಡಿಗೆ ನಾವು ಇಲ್ಲಿ ದಹಶತ್ ಮಾಡೋಕ್ಕೆ ಅವಕಾಶ ಬಿಡುವುದಿಲ್ಲ. ಅದರ ಜೊತೆಗೆ ಪ್ರತಿದಿನ ಈ 112 ಕರೆ ನಮಗೆ ಇಲ್ಲಿ ಬರುತ್ತೆ. ಎಲ್ಲಿ ಲೌಡ್ ಸ್ಪೀಕರ್ದು ಸೌಂಡ್ ತುಂಬ ಜಾಸ್ತಿ ಇದೆ, ಆ ಕಂಪ್ಲೇಂಟ್ ಬಂದ ತಕ್ಷಣ ಆ ಮಾಲೀಕರ ಮೇಲೆ ನಾವು ಪಬ್ಲಿಕ್ ನ್ಯೂಸೆನ್ಸ್ದು ಕೇಸ್ ಹಾಕ್ತಾಯಿದ್ವಿ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ. ಇನ್ನೊಂದು, ಪಬ್ಲಿಕ್ ಪ್ಲೇಸ್ನಲ್ಲಿ ಯಾರು ಕುಡಿತಾ ಇದ್ದಾರೆ, ಅಲ್ಲಿ ಕಾರಿನಲ್ಲಿ ಕುಡಿಯೋದು, ಹೈವೇ ಮೇಲೆ ಕುಡಿಯೋದು, ಬಾರ್ ಎದುರುಗಡೆ ಕೂತ್ಕೊಂಡು ಗ್ರೌಂಡ್ನಲ್ಲಿ ಕುಡಿಯೋದು, ಆ ಥರ 70 ಕೇಸಸ್ ಈ ಹೋದ 2 ತಿಂಗಳಲ್ಲಿ ನಾವು 70 ಕೇಸಸ್ ಇಲ್ಲಿವರೆಗೆ ಮಾಡಿದ್ದೀವಿ. ಬರೋ ದಿನಗಳಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆ ಕೇಸಸ್ ಮಾಡ್ತೀವಿ. ಸೊ ಒಟ್ಟಾರೆ ಒಂದು ಸಿವಿಕ್ ಸೆನ್ಸ್ ಎಲ್ಲರಿಗೆ ಇರಬೇಕು. ಹೆಣ್ಮಗಳು ಆಗಲಿ, ವಯಸ್ಸಾದವರು ಆಗಲಿ, ಅಲ್ಲಿ ಚಿಕ್ಕ ಮಗಳು ಆಗಲಿ ತಿರುಗಾಡುವಾಗ ಅವರಿಗೆ ಯಾವುದೇ ಭಯ ಆಗಬಾರ್ದು. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ನಡ್ತಾ ಇದೆ. ಎಲ್ಲ ಸಾರ್ವಜನಿಕರಿಗೆ ನಮ್ಮದು ರಿಕ್ವೆಸ್ಟ್ ಇದೆ ಮತ್ತು ಎಚ್ಚರಿಕೆ ಕೂಡ ಇದೆ. ಪಬ್ಲಿಕ್ ಪ್ಲೇಸ್ನಲ್ಲಿ ಕುಡಿದರೆ ಕಡ್ಡಾಯವಾಗಿ ಕೇಸ್ ಆಗುತ್ತೆ. ಅದರ ಜೊತೆಗೆ ರಾತ್ರಿ ಟೈಮ್ನಲ್ಲಿ ಬೀದಿನಲ್ಲಿ ಕುಡಿದುಕೊಂಡು ಬರೋದು, ಹೆಂಡತಿ ಜೊತೆಗೆ ಗಲಾಟ ಮಾಡೋದು, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಗಲಾಟ ಮಾಡೋದು, ಇಲ್ಲಿವರೆಗೆ ಏನಾಗ್ತಾಯಿತ್ತು, ನಮ್ಮ 112 ವೆಹಿಕಲ್ ಹೋಗಿ ಅವರಿಗೆ ಸಮಜಾಯಿಸಿ ಕೊಟ್ಟು ವಾಪಸ್ ಬರ್ತಾಯಿದ್ರು. ಈಗ ಹಾಗಿಲ್ಲ. ಆ ದಿನ ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾರೆ, ಒಂದು ಫೋಟೋ ತೊಗೋತಾರೆ, ನೆಕ್ಸ್ಟ್ ಡೇ ಬರೆದುಕೊಂಡು ಅವ್ರ ಮೇಲೆ ಪಬ್ಲಿಕ್ ನ್ಯೂಸೆನ್ಸ್ ಕೇಸ್ ಹಾಕ್ಕೊಂಡು ಅವರಿಗೆ PT ಚಾರ್ಜ್ ಶೀಟ್ ತೊಗೊಂಡು ಕೋರ್ಟಲ್ಲಿ ಹಾಜರು ಮಾಡ್ತಾಯಿದ್ದಾರೆ. ಆ ಪಬ್ಲಿಕ್ ನ್ಯೂಸೆನ್ಸ್ದು ಕೂಡ ಕೇಸಸ್ನಲ್ಲಿ ಸುಮಾರು ಪ್ರಮಾಣದಲ್ಲಿ ನಾವು ಜಾಸ್ತಿ ಕೇಸಸ್ ಬುಕ್ ಮಾಡಿದ್ದೀವಿ. ಮತ್ತು ಕೆಲವು ಏರಿಯಾಯಿಂದ ಈಗ ಕಾಲ್ ಬರೋಕ್ಕೆ ನಮಗೆ ಕಡಿಮೆ ಆಗ್ತಾಯಿದೆ. ಸೊ ಹೋಪ್ಫುಲಿ 3-4 ತಿಂಗಳಲ್ಲಿ ಈ ಶಿಸ್ತು, ಡಿಸಿಪ್ಲಿನ್ ಏನಿದೆ ನಮ್ಮ ಬೆಳಗಾವಿ ನಗರದಲ್ಲಿ ನಿಮಗೆ ಕಂಡು ಬರುತ್ತದೆ. ಧನ್ಯವಾದಗಳು. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.